ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಾವೇರಿ, ನೀನ್ ಯಾಕೋ ತುಂಬಾ ಮುಂದುವರಿತಿದ್ಯಾ ಅಂತ ನಿನಗೆ ಅನಿಸ್ತಾ ಇಲ್ವಾ? ಅದು ಒಳ್ಳೇದಲ್ಲ ಕಂದ. ನೋಡು, ಸುಮ್ನೆ ನಾವು ಇಲ್ದೇ ಇರೋ ಸಮಸ್ಯೆಗಳನ್ನ ಮೈಮೇಲೆ ಯಾಕೆ ಹೇಳ್ಕೋಬೇಕು ಹೇಳು? ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು ಕಂದ. ದಯವಿಟ್ಟು ಈ ತಾಯಿ ಸಂಕಟನ ಅರ್ಥ ಮಾಡ್ಕೊಳೆ. ಅಮ್ಮ, ನೀನೇ ಒಂದ್ಸಲ ಯೋಚನೆ ಮಾಡಿ ನೋಡು. ನಾವು ಕಷ್ಟದಲ್ಲಿದ್ದಾಗ ರಾಮ್ ಸರ್ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ. ಈಗ ಅವರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ನಮ್ಮ ಸಹಾಯದ ಅವಶ್ಯಕತೆ ಇದೆ. ಇಂಥ ಟೈಮಲ್ಲಿ ನಾವು ಅವ್ರ ಕೈ ಬಿಟ್ರೆ ಹೇಗಿರುತ್ತೆ ಹೇಳು? ಅದ್ ಸರಿ ಕಣೆ, ಆದ್ರೆ ಅಮ್ಮ, ಆದ್ರೂ ಇಲ್ಲ ಗೀದ್ರೂ ಇಲ್ಲ. ಯಾರೇನೇ ಅಂದ್ರು ನಾನ್ ಮಾತ್ರ ಇದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ನಮಗ್ ತೊಂದರೆ ಆಗತ್ತೆ ಅಂತ ನಮ್ಮನ್ನ ನಮ್ದವ್ರ ಕೈ ಬಿಡೋದು ಸರಿಯಲ್ಲಮ್ಮ. ಎಷ್ಟೇ ಕಷ್ಟ ಬಂದ್ರೂ ನಾವು ಅವ್ರ ಪರ ನಿಲ್ಲೋದೆ ನಮ್ ಧರ್ಮ. ಏನೋಪ್ಪ, ನನಗನ್ಸಿದ್ದನ್ನ ನಾನು ಹೇಳ್ದೆ. ತಾಯಿ ಮನ್ಸು ಕಣೆ ನಂದು. ಎಲ್ಲಿ ಮಗಳು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾಳೋ ಅಂತ ಭಯ ಆಗುತ್ತಷ್ಟೆ. ಅಮ್ಮ, ನನಗರ್ಥ ಆಗುತ್ತೆ, ಆದ್ರೆ ನೀನಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಮ್ಮ, ಈ ಜಗತ್ತಲ್ಲಿ ಹೆದರ್ಕೊಳ್ಳೋರು ಇರೋವರೆಗೂ ಹೆದರ್ಸೋರು ಇದ್ದೇ ಇರ್ತಾರೆ. ನಾವು ತಿರುಗ್ಬಿದ್ರೆ ಅವರು ಬಾಲ ಮುದುರ್ಕೋತಾರೆ. ಅನ್ಯಾಯನ ಮೌನವಾಗಿ ನೋಡ್ಕೊಂಡು ನಿಂತ್ಕೊಳ್ಳೋದು ಮಹಾ ಅಪರಾಧ ಅಮ್ಮ. ಆ ಅನ್ಯಾಯನ ತಡಿಬೇಕು ಅಂದ್ರೆ ನಾವು ಹೋರಾಡ್ಬೇಕು. ಈ ಮಾತನ್ನ ಅಪ್ಪನೇ ಹೇಳ್ತಿದ್ರು ಅಲ್ವಾ?